ಮಾಜಿ ಸಚಿವ ರಾಮುಲು ಅವರಿಂದ ಸುದ್ದಿಗೋಷ್ಠಿ ನಡೆದಿದೆ. ಬಿಎಲ್ಒ ಅಧಿಕಾರಿಗಳನ್ನ ಕುರಿಗಳಿಗೆ ಹೋಲಿಸಿದ ರಾಮುಲು. ಬುಲ್ಲೋಡು ರಾಮುಲು ಅವರಿಂದ ಪ್ರೆಸ್ ಮೀಟ್. ಬಿಎಲ್ಒ ಅಧಿಕಾರಿಗಳನ್ನ ಕುರಿಗಳಿಗೆ ಹೋಲಿಸಿದ ರಾಮುಲು. ಬಿಎಲ್ಒಗಳನ್ನ ಈ ಕೂಡಲೇ ಬಂಧಿಸುವ ಕಾರ್ಯ ಆಗಬೇಕು. ಬಿಎಲ್ಒಗಳು ಕುರಿಗಳಂತೆ ತಲೆ ಅಲ್ಲಾಡಿಸುತ್ತಿದ್ದಾರೆ. ನಿಯಮ ಗಾಳಿಗೆ ತೂರಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅಂತ ಹೇಳಿ ರಾಮುಲು ಆಕ್ರೋಶ. ಕಲ್ಯಾಣ ಮಂಟಪ ಮಂದಿರಗಳಲ್ಲಿ ಎಸ್ಐಆರ್ ಯಾಕೆ? ಎಸ್ಐಆರ್ ಪದ್ಧತಿಯನ್ನ ರಾಜ್ಯ ಸರ್ಕಾರ ಹಾಳು ಮಾಡ್ತಾ ಇದೆ ಅಂತ ಹೇಳಿ ಆರೋಪ. ಕಾಂಗ್ರೆಸ್ನವರಿಗೆ ದೇಶದ ಭದ್ರತೆ ಮುಖ್ಯ ಅಲ್ಲ, ಕಾಂಗ್ರೆಸ್ನವರಿಗೆ ಬೇಕಾಗಿರೋದು ಚುನಾವಣೆ ಮಾತ್ರ. ಬಳ್ಳಾರಿಯಲ್ಲಿ ಮಾಜಿ ಸಚಿವ ರಾಮುಲು ಮಾತನಾಡಿದ್ದಾರೆ. ಚುನಾವಣೆ ಆಯೋಗನ ಇಲ್ಲ ಅದ್ರಿಗನ ಕರ್ನಾಟಕದಲ್ಲಿದ್ದಂತ ಸರ್ಕಾರ ಅನ್ನಂತ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಯಾಕಂದ್ರೆ ರಾಜ್ಯದಲ್ಲಿ ಎಸ್ಐಆರ್ ಕಳೆದ ಒಂದು ವಾರದಿಂದ ಹೇಗೆ ನಡೀತಿದೆ ಅನ್ನೋದ್ರಿಗಿನ ಇವತ್ತು ಸಂತೆಯಲ್ಲಿದ್ದಂತ ಕುರಿಗಳು, ಮೇಕೆಗಳು, ದನಕರುಗಳನ್ನು ಸಂತೆಯಲ್ಲಿ ಕರ್ಕೊಂಡೋಗಿ ಅಲ್ಲಿ ಒಂದು ಕಡೆ ಕೂಡಾಕಿದ್ರೆ ಯಾವ ರೀತಿಯಲ್ಲಿ ಮಧ್ಯಸ್ಥರು ಯಾವ ರೀತಿಯಲ್ಲಿ ವ್ಯಾಪಾರವನ್ನು ಮಾಡ್ತಾರೋ ಆ ರೀತಿ ಸರ್ಕಾರ ವ್ಯಾಪಾರವನ್ನು ಮಾಡಂತ ಕೆಲಸ ಆಗ್ತಾ ಇದೆ. ಅದ್ರ ಬಗ್ಗೆ ನಾನು ಏನು ಹೇಳಿಕೆಯನ್ನು ಕೊಟ್ಟಿದ್ದೇನೋ ಆ ಹೇಳಿಕೆ ಬಗ್ಗೆ ನಾನು ಈಗ ಕೂಡ ಬದ್ಧವಾಗಿದ್ದೇನೆ. ಯಾಕಂದ್ರೆ ಅವತ್ತು ನಾನು ಹೇಳಿದಂತ ಪ್ರಕಾರ ಏನ್ ಹೇಳಿದ್ದೆ, ನಾನು ಇಲ್ಲಿ ಕೂಡ ಸಾಕಷ್ಟು ಮಂದಿ ಏನು ಬೇರೆ ಬೇರೆ ಕಡೆಯಿಂದ ಬಂದಂತವ್ರು ಇಲ್ಲಿ ಕೂಡ ಅವರು ವಾಸಿಸುತ್ತಿದ್ದಾರೆ. ಕೌಲ್ ಬಜಾರ್ ಭಾಗದಲ್ಲಿ ಈಗಾಗಲೇ ಬೆಂಗಳೂರಿನಲ್ಲಿ, ಜಯನಗರದಲ್ಲಿ, ಚಾಮರಾಜನಗರ ನಗರಪೇಟೆಯಲ್ಲಿ, ಕಲಬುರಗಿದಲ್ಲಿ, ಬಳ್ಳಾರಿಯಲ್ಲಿ, ತುಮಕೂರದಲ್ಲಿ, ವಿಜಯನಗರದಲ್ಲಿ ಎಲ್ಲಾ ವಿಚಾರದಲ್ಲಿ ಕೂಡ ಯಾರ್ಯಾರು ಶಾದಿ ಮಾಲ್ದಲ್ಲಿ ಮಾಡ್ತಾ ಇದ್ದಾರೆ, ಯಾರ್ಯಾರು ದರ್ಗಾದಲ್ಲಿ ಮಾಡ್ತಾ ಇದ್ದಾರೆ, ಯಾರ್ಯಾರು ಮಸೀದಿಯಲ್ಲಿ ಮಾಡ್ತಾ ಇದ್ದಾರೆ, ಯಾರ್ಯಾರು ಮದ್ರಸಲ್ಲಿ ಮಾಡ್ತಾ ಇದಾರೋ ಎಲ್ಲಾ ವಿಚಾರವನ್ನು ವಿಡಿಯೋ ಸಮೇತ ಚುನಾವಣೆ ಆಯೋಗಕ್ಕೆ ನಾವು ಅದನ್ನ ಕ್ರಮ ವಹಿಸ್ಬೇಕಂತ ಹೇಳಿ ಒತ್ತಾಯವನ್ನು ಮಾಡಂತ ಕೆಲಸ ಕೂಡ ನಾವು ಮಾಡಿದೀವಿ. ಹಂಗ ಆಗಬೇಕನ್ನಂತ ಅದಕ್ಕೋಸ್ಕರವಾಗಿ ಇದು ರದ್ದು ಮಾಡ್ರಿ ಅಂತ ಒತ್ತಾಯ ಮಾಡ್ತಾ ಇವಾಗ ಏನ್ ಮಾಡ್ತಾ ಇದ್ರು ಇವ್ರು ಎಲ್ಲಾರು ಕೂಡ ಕುಂತು ಎಲ್ಲಿ ಬೇಕಲ್ಲಿ ಶಾದಿ ಮಾಲ್ದಲ್ಲಿ ಕುಂತಾರ, ಎಲ್ಲಿ ಬೇಕಲ್ಲಿ ಕೂಡ ದರ್ಗಾದಲ್ಲಿ ಕುಂತಾರ, ಎಲ್ಲಿ ಬೇಕಲ್ಲಿ ಮಸೀದಲ್ಲಿ ಕುಂತ್ಕೊಂಡು ಎಲ್ಲಿ ಕೂಡ ಕಳ್ಳು ಅಂದ್ರೆ ಯಾವ ರೀತಿಯಲ್ಲಿ ಅಧಿಕಾರಿಗಳು ಮಾಡ್ತಾ ಇದ್ರೆ ಎಲ್ಲಿ ಕುಂತಾರ ಅಲ್ಲಿಂದೇ ಅದೇ ಮನೆ ಅಂತ ತಿಳ್ಕೊಂಡು ಎಲ್ಲಾರು ಕೂಡ ಗುಂಪಾಗಿ ಅವ್ರು ಕರೆಸ್ಕೊಳ್ಳೋದು, ಅಲ್ಲೇ ಮತದಾರ ಪಟ್ಟಿಯನ್ನು ಅಲ್ಲೇ ತುಂಬುವಂತ ಕೆಲಸ, ಫಾರಂ ತುಂಬುವಂತ ಕೆಲಸ. ಎಂತ ಪರಿಸ್ಥಿತಿಯಲ್ಲಿ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ಕಾರಣ, ಅವ್ರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇರೋ ಕಾರಣ ನಾನು ಒತ್ತಾಯ ಮಾಡ್ತೇನೆ. ಯಾವ ರೀತಿಯಲ್ಲಿ ವೆಸ್ಟ್ ಬೆಂಗಾಲದಲ್ಲಿ ಆಗಿದೆ, ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಲ್ಲಿ ಮಾಡಿದಾರ, ಆ ಪಶ್ಚಿಮ ಬಂಗಾಳದಲ್ಲಿ ಮಾಡುವಂತ ಟೈಮಲ್ಲಿ ಅಲ್ಲಿ ಉಸ್ತುವಾರಿ ಅಧಿಕಾರಿಗಳನ್ನ ನೇಮಕ ಯಾರು ಮಾಡಿದಂದ್ರೆ ಕೇಂದ್ರ ಚುನಾವಣಾ ಆಯೋಗ. ಮೇಲು ಉಸ್ತುವಾರದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಆಗಂತ ಟೈಮಲ್ಲಿ ಇದನ್ನ ಮೇಲು ಉಸ್ತುವಾರಿ ಕೊಡುವಂತ ಕೆಲಸ ಕೇಂದ್ರದ ಚುನಾವಣೆ ಆಯೋಗಕ್ಕೆ ಮೇಲುಸ್ತುವಾರಿಯನ್ನು ಕೊಟ್ಟಿದ್ರು. ಪಶ್ಚಿಮ ಬಂಗಾಳದಲ್ಲಿ ಆ ರೀತಿಯಲ್ಲಿ ಏನ್ ಮಾಡಿದ್ರು, ಬಿಹಾರದಲ್ಲಿ ಕೂಡ ಅದೇ ರೀತಿಯಲ್ಲಿ ಮಾಡಿದ್ರು, ಕರ್ನಾಟಕದಲ್ಲಿ ಕೂಡ ಕೇಂದ್ರ ಚುನಾವಣಾ ಆಯೋಗದ ಮೂಲಕನೇ ಮೇಲುಸ್ತುವಾರಿಯನ್ನು ಕೊಟ್ಟು ಇದು ಎಸ್ಐಆರ್ ನಡಿಬೇಕನ್ನಂತ ಒತ್ತಾಯವನ್ನು ಕೂಡ ಮಾಡ್ತೀನಿ. ಆದ್ರೆ